Okay, so this video is a continuation part of the previous video. ಎಲ್ಲೈತ್ರಿಪ್ಪ ಈಗ ಆಫ್ಟರ್ 5 ಇಯರ್ಸ್ ಅಂತ ಆಗ್ಬೇಕು, ಯಾಕಂದ್ರೆ 5 ಇಯರ್ಸ್ ಐತ್ರಿಪ್ಪ ನಿಮ್ದು ಟೈಮಿಂಗ. ನೋಡ್ರಿ, ಇನಿಷಿಯಲ್ ನಿಮ್ದು ರೇಟ್ ಎಷ್ಟು ಐತ್ರಿಪ್ಪ ಈಗ 84 ಐತಿ. ಸೊ 84 ಬರೀರಿ ಕರೆಕ್ಟಾ. ಬ್ರ್ಯಾಕೆಟಲ್ಲೇ ಎಷ್ಟು ಪರ್ಸೆಂಟ್ ಅದು 1.505%. ಸೊ 1.5 ಡಿವೈಡೆಡ್ ಬೈ 100 ಮಾಡಿರಿ. 1.5 ಡಿವೈಡೆಡ್ ಬೈ 100 ಮಾಡಿರಿ. 1.5 ಡಿವೈಡ್ ಬೈ 100 ಅಂದರೆ ಓಕೆ ಐ ಥಿಂಕ್ ಇಟ್ಸ್ ಸೊ 1.5 ಡಿವೈಡೆಡ್ ಬೈ 100 ಮಾಡಿರಿ ನಾವು. ಪರ್ಸೆಂಟೇಜ್ ಐತೆಲ್ಲ ಅದು 1.5 ಡಿವೈಡ್ ಬೈ 100 ಎಷ್ಟು ಬರ್ತೈತ್ರಿಪ್ಪ 1.015 ಬರ್ತೈತೆ ರೀ ಕರೆಕ್ಟಾ. ಎಷ್ಟು ಎಷ್ಟು ಇಯರ್ಸ್ ಅದು 5 ಇಯರ್ಸ್. ಸೊ ಇಂಟು 5 ಅಂತ ಹಾಕಬೇಕು, ಇಂಟು 5 ಅಂತ ಹಾಕಬೇಕು. ಅರ್ಥ ಆಯ್ತಾ. ಆಮೇಲೆ ಮುಂದೆ 84 ಆಸ್ ಇಟ್ ಈಸ್, 84 ಆಸ್ ಇಟ್ ಈಸ್ ಕರೆಕ್ಟಾ. ಈಗ ಏನು ಮಾಡಿರಿಪ್ಪ, ಕ್ಯಾಲ್ಸಿ ತಗೋರಿ. ಕ್ಯಾಲ್ಸಿ 1.015 ಇಲ್ಲಿ ಎಷ್ಟು ಸಲ ಐತಿಪ್ಪ, ಇಲ್ಲಿ 5 ಟೈಮ್ಸ್ ಐತಿ. ಇಲ್ಲಿ ಎಷ್ಟು ಟೈಮ್ಸ್ ಐತಿ, 5 ಟೈಮ್ಸ್ ಐತಿ. ನೀವು ಕ್ಯಾಲ್ಸಿ ಬಟನ್ 4 ಟೈಮ್ಸ್ ಹೊಡಿಬೇಕು ಈಕ್ವಲ್. ಓಕೆ 1.015 ಏನ್ರಿ 1.015 ಇಂಟು ಈಕ್ವಲ್ 1 ಟೈಮ್, ಈಕ್ವಲ್ 2 ಟೈಮ್, ಈಕ್ವಲ್ 3 ಟೈಮ್, ಈಕ್ವಲ್ 4 ಟೈಮ್. 5 ಅಂದರೆ 1 ಕಮ್ಮಿ, 4 ಟೈಮ್ ಈಕ್ವಲ್ ಹೊಡಿಬೇಕು. 1.015 ಇಂಟು ಈಕ್ವಲ್ 1 ಟೈಮ್, ಈಕ್ವಲ್ 2 ಟೈಮ್, ಈಕ್ವಲ್ 3 ಟೈಮ್, ಈಕ್ವಲ್ 4 ಟೈಮ್ ಮಾಡಿರಿಪ್ಪ 1.077 ಬರ್ತೈತೆ ರೀ. ಸೊ 84 ಇಂಟು 1.077 ಮಾಡಿರಿಪ್ಪ ರುಪೀಸ್ 90.47 ಪರ್ ಯೂರೋ ಬರ್ತೈತಿ. ಸೊ ರುಪಿ ನೋಡ್ರಿ, ಫಸ್ಟ್ ನೀವು 1 ಯೂರೋ ಖರೀದಿ ಮಾಡಕ್ಕೆ, ಫಸ್ಟ್ ಬಿಫೋರ್ ನೀವು 1 ಯೂರೋ ಖರೀದಿ ಮಾಡಕ್ಕೆ 84 ರುಪೀಸ್ ಕೊಡ್ಬೇಕಿತ್ತು. ಈಗ 1 ಯೂರೋ ಖರೀದಿ ಮಾಡಕ್ಕೆ 90.47 ಕೊಡ್ಬೇಕು. ನೀವು ಜಾಸ್ತಿ ರೊಕ್ಕ ಕೊಡ್ಬೇಕು. ಅಂದರೆ ನಿಮ್ದು ಕರೆನ್ಸಿ ವ್ಯಾಲ್ಯೂ ಕಮ್ಮಿ ಆಗೈತೆ ರೀ. ಬೇರೆ ಕರೆನ್ಸಿ ವ್ಯಾಲ್ಯೂ ಹೆಚ್ಚಿಗೆ ಆಗೈತೆ ರೀ, ನಿಮ್ದು ಕರೆನ್ಸಿ ವ್ಯಾಲ್ಯೂ ಕಮ್ಮಿ ಆಗೈತೆ ರೀ. ನೋಡಿರಿ, ಮೊದಲ 1 ಯೂರೋ ಖರೀದಿ ಮಾಡಕ್ಕೆ 84 ರುಪೀಸ್ ಕೊಡಬೇಕಿತ್ತು. ಬಟ್ ಈಗ ನೀವು 1 ಯೂರೋ ಖರೀದಿ ಮಾಡಕ್ಕೆ 90.47 ರುಪೀಸ್ ಕೊಡ್ಬೇಕು. ನೀವು ಫಾರಿನ್ ಕರೆನ್ಸಿ ಖರೀದಿ ಮಾಡಕ್ಕೆ ನೀವು ಜಾಸ್ತಿ ರೊಕ್ಕ ಕೊಡ್ಬೇಕು. ನಿಮ್ಮ ಜೇಬಿಂದ ಜಾಸ್ತಿ ರೊಕ್ಕ ಕೊಡ್ಬೇಕು ನೀವು. ಅಂದರೆ ನಿಮ್ದು ಕರೆನ್ಸಿ ವ್ಯಾಲ್ಯೂ ಡಿಕ್ರೀಸ್ ಆಗೈತೆ ರೀ ವರ್ಲ್ಡಲ್ಲೇ. ಸೊ ರುಪಿ ಡೆಪ್ರಿಸಿಯೇಷನ್. ಓಕೆ, ಅರ್ಥ ಆಯ್ತಾ. ಸರಿ, ಸೊ ಫೈನಲ್ ಡಿಸಿಷನ್ ಎನ್ ಪಿ ವಿ. ಟೋಟಲ್ ಎನ್ ಪಿ ವಿ ಎಷ್ಟು ಬಂತ್ರಿಪ್ಪ, ಟೋಟಲ್ ಎನ್ ಪಿ ವಿ ಇಸ್ ಆಯ್ತು ನೋಡಿಲ್ಲ. ಟೋಟಲ್ ಎನ್ ಪಿ ವಿ ಇಸ್ ಪ್ಲಸ್ 11.32 ಮಿಲಿಯನ್ ಐತಿ ಕರೆಕ್ಟಾ. ಪಾಸಿಟಿವ್ ಎನ್ ಪಿ ವಿ ಐತಿ. ಪಾಸಿಟಿವ್ ಎನ್ ಪಿ ವಿ ಅಂದರೆ ಏನ್ರಿಪ್ಪ, ಪ್ರಾಜೆಕ್ಟ್ ಈಸ್ ಫೈನಾನ್ಷಿಯಲ್ ವೇರಿಯೇಬಲ್, ಅಂದರೆ ಪ್ರಾಜೆಕ್ಟ್ ಈಸ್ ಗುಡ್. ನೆಗೆಟಿವ್ ಅಂದರೆ ಪ್ರಾಜೆಕ್ಟ್ ಈಸ್ ನಾಟ್ ಗುಡ್. ರುಪಿ ಡಿಕ್ರೀಸ್ ಆಗೈತೆ ರೀ, ಯಾಕಂದರೆ ಫಸ್ಟ್ ನೀವು ಕೊಡ್ತೀರಿಪ್ಪ ಬರೀ 84 ರುಪೀಸ್ ಕೊಡ್ತೀರಿ 1 ಯೂರೋ ಖರೀದಿ ಮಾಡಕ್ಕೆ. ಈಗ ನೀವು 90 ರುಪೀಸ್ ಕೊಡ್ಬೇಕು, ನೀವು ಖರೀದಿ ಮಾಡಕ್ಕೆ ಜಾಸ್ತಿ ರೊಕ್ಕ ಕೊಡ್ಬೇಕು, ನೀವು ಪೇ ಮಾಡ್ಬೇಕು. ಅದಕ್ಕೆ ನಿಮ್ದು ರುಪಿ ವ್ಯಾಲ್ಯೂ ಡಿಕ್ರೀಸ್ ಆಗೈತೆ ರೀ, ಕಮ್ಮಿ ಆಗೈತೆ ರೀ. ಸೊ ರುಪೀಸ್ ಇಸ್ ಡೆಪ್ರಿಸಿಯೇಷನ್. ಅರ್ಥ ಆಯ್ತಾ. ಸೊ ಅಡ್ವೈಸ್ ಟು ದಿ ಕಂಪನಿ, ಏನು ಅಡ್ವೈಸ್ ಕೊಡ್ತೀರಿಪ್ಪ ನೀವು, ದ ಪ್ರಾಜೆಕ್ಟ್ ಈಸ್ ಫೈನಾನ್ಷಿಯಲಿ ವಿಯೇಬಲ್ ಆ್ಯಂಡ್ ಶುಡ್ ಬಿ ಅಕ್ಸೆಪ್ಟೆಡ್. ಪಾಸಿಟಿವ್ ಎನ್ ಪಿ ವಿ ಐತಿ, ಸೊ ಪ್ರಾಜೆಕ್ಟ್ ಅಕ್ಸೆಪ್ಟ್ ಮಾಡ್ಕೋಬೇಕು. ನೆಗೆಟಿವ್ ಎನ್ ಪಿ ವಿ ಅಂದರೆ ಪ್ರಾಜೆಕ್ಟ್ ಈಸ್ ನಾಟ್ ಅಕ್ಸೆಪ್ಟೆಡ್. ಈಗ ಪಾಸಿಟಿವ್ ಐತಿ, ಸೊ ಪ್ರಾಜೆಕ್ಟ್ ಶುಡ್ ಬಿ ಅಕ್ಸೆಪ್ಟೆಡ್. ಅರ್ಥ ಆಯ್ತು ಇದು ಮಾಡಕ್ಕೆ. ಓಕೆ, 8 ಸ್ಟೆಪ್ಸ್ ಐತಿ, 8 ಸ್ಟೆಪ್ಸ್ 8 ಸ್ಟೆಪ್ಸ್ ಪರ್ಫೆಕ್ಟ್ ಮಾಡ್ಬೇಕು ನೀವು. ದಿಸ್ ಈಸ್ ದ ಕ್ವಶನ್. ಸೊಲ್ಯೂಷನ್ ಸ್ಟಾರ್ಟ್ ಫ್ರಮ್ ಹಿಯರ್. ಓಕೆ, ಡನ್ ಆಯ್ತಲ್ಲ. ಸರಿ, ನೆಕ್ಸ್ಟ್ ಹೋಗೋಣ. ಈ ಕ್ವಶನ್ ಐತಲ್ಲ, ಇದು ಕ್ವಶನ್ ಮಿಕ್ಸ್ ಐತ್ರಿ. ಇದು ಚಾಪ್ಟರ್ ಸೇರಿಸಿ ಮಿಕ್ಸ್ ಕ್ವಶನ್ ಐತಿ, ಇದು ಮಿಕ್ಸ್ ಕ್ವಶನ್. ಓಕೆ, ದಿಸ್ ಕ್ವಶನ್ ಇಸ್ ಮಿಕ್ಸ್. ಬಟ್ ನಿಮಗೆ ತಗೋಬೇಕು ಬೇಡ ಅಂತ ನನಗೂ ಡೌಟ್ ಐತ್ರಿಪ್ಪ, ಯಾಕಂದರೆ ಕನ್ಫ್ಯೂಷನ್ ಭಾಳ ಐತಿ. ನೀವು ಕನ್ಫ್ಯೂಸ್ ಆಗಿಬಿಡ್ತೀರಿಪ್ಪ. ಇದು ತಗೋಬೇಕು ಬೇಡ. ಎಲ್ಲಿ ಬೇಡಿ ತಗೋತೇನೆ, ಏನು ಮಾಡಲಿ ಇವತ್ತು. ಈ ಕ್ವಶನ್ ಯಾವ ಚಾಪ್ಟರಿಂದ ಬಂದಂದರೆ, ಫಾರ್ವರ್ಡ್ ಐತಿ, ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಐತಿ, ಆಮೇಲೆ BNB ಡಾಲರ್ಸ್ ಎಕ್ಸ್ಪೆಕ್ಟೆಡ್ ಟು ಪ್ರೋಸೆಸ್ ಎಕ್ಸ್ಚೇಂಜ್ ರೇಟ್. ಇದು ಚಾಪ್ಟರ್ ನಂಬರ್ 2 ಇಂದ ಬಂತ್ರಿ ಇದು.
ಚಾಪ್ಟರ್ ನಂಬರ್ 2 ಎಕ್ಸ್ಚೇಂಜ್ ರೇಟ್ ಡಿಟರ್ಮಿನೆಂಟ್ಸ್ ಅಂತ ಐತಲ್ಲ, ಆ ಚಾಪ್ಟರಿಂದ ಬಂತ್ರಿ ಇದು ಫಾರ್ವರ್ಡ್ ಎಕ್ಸ್ಚೇಂಜ್ ರೇಟ್ ಅಂತ. 6 ಮಂತ್ ಫಾರ್ವರ್ಡ್ ಎಕ್ಸ್ಚೇಂಜ್ ರೇಟ್ ಐತಲ್ಲ, ಆ ಚಾಪ್ಟರಿಂದ ಬಂತ್ರಿ ಇದು ಕ್ವಶನ್. ಓಕೆ, ಫಾರ್ವರ್ಡ್ ಪ್ರೀಮಿಯಮ್ ಡಿಸ್ಕೌಂಟ್ ಐತಲ್ಲ, ಆ ಚಾಪ್ಟರಿಂದ ಬಂದಿದ್ದು ಕ್ವಶನ್. ಸೊ ಡಿಸ್ಕಸ್ ಮಾಡೋಣ ಬರ್ರಿ. ಬಿ ಎಮ್ ಬಿ ಸೆಲ್ಡ್ ಏನು ಹೆಲ್ಡ್ ಬರಬೇಕಿಲ್ಲ. BMB held an F-800 aircraft to Sky Canada and build Canadian dollar. Canada means Canadian dollar. Canadian dollar 60 million payable in 6 months. BMB is concerned about the euro proceeds from international sales and would like to control exchange risk. The current spot exchange rate is Canadian dollar 1.50 slash 1.56. Means 6 ಅಂದರೆ ಲಾಸ್ಟ್ 0 ಕ್ಯಾನ್ಸಲ್ ಮಾಡಿ 6 ಅಂತ ಹಚ್ಬಿಟ್ರಿಪ್ಪ. And the 6-month forward exchange rate is Canadian dollar 1.575 per euro. BMB can buy a 6-month put option. ಯಾವ ಆಪ್ಷನ್ ಅದು? ಪುಟ್ ಆಪ್ಷನ್ ಐತಿ. ಯಾವ ಆಪ್ಷನ್? ಪುಟ್ ಆಪ್ಷನ್ ಐತಿ. Put option on Canadian dollars with a strike price of euro 1.45 per Canadian dollar for a premium of euro 0.02 per Canadian dollar. Currently 6-month interest rate is 5% in the eurozone and 6% in Canada. Okay, so option A, ಇದು 10 marks question ಇದು. Option A, compute the guaranteed euro proceeds to BMB if BMB decides to hedge using a forward contract. Next B ಐತಿ. B, if BMB decides to hedge using money market instruments, what action does Airbus need to take? What would be the guaranteed euro proceeds from the sale in this case? Next C ನೋಡ್ರಿಪ್ಪ. C, if BMB decides to hedge using put options on Canadian dollars, what would be the expected euro proceeds from the sale? Assume that BMB regards the current forward exchange rate as an unbiased predictor of the future spot exchange rate. ಇದು ಒಂದು ಕ್ವಶನ್ ಐತಿ ನೋಡ್ರಿಪ್ಪ, ಸ್ವಲ್ಪ ಲೆಂದಿ ಐತಿ ಇದು. ಚಾಪ್ಟರ್ ನಂಬರ್ 3 ಎಕ್ಸ್ಚೇಂಜ್ ರೇಟ್ ಡಿಟರ್ಮಿನೆಂಟ್ಸ್ ಅಲ್ಲಿ ಐತಲ್ಲ, ಫಾರ್ವರ್ಡ್ ಕಾಂಟ್ರಾಕ್ಟ್ 3 ಮಂತ್ 6 ಮಂತ್ಸ್ 9 ಮಂತ್ಸ್ ಅದರ್ ಬೇಸ್ ಮೇಲೆ ಕ್ವಶನ್ ಐತಿ. ಆಮೇಲೆ ಪುಟ್ ಆಪ್ಷನ್ ಇಂದ ಕ್ವಶನ್ ಬಂದಿದ್ದು ಕ್ವಶನ್. ಓಕೆ, ಅದಕ್ಕೆ ಇಂಪಾರ್ಟೆಂಟ್ ಐತಿ ಸ್ವಲ್ಪ. ಓಕೆ, ಕ್ವಶನ್ ಮುಗೀತಲ್ಲ. ಈಗ ಕ್ವಶನ್ ಮುಗಿದ ಮೇಲೆ ನೋಡೋಣ ಬರ್ರಿಪ್ಪ ಏನೈತಿ ಅಂತ. ಸೊ ಫಸ್ಟ್ ಗಿವನ್ ಡೇಟಾ ಐತಲ್ಲ, ಅದು ಗಿವನ್ ಡೇಟಾ ಬರಿಬೇಕು ನೀವು. ಏನು ಗಿವನ್ ಡೇಟಾ ಐತ್ರಿಪ್ಪ ಅಂತ ನೋಡ್ರಿ. ಇಲ್ಲಿ ಏನೈತ್ರಿ? ಏರ್ಕ್ರಾಫ್ಟ್ ನೋಡ್ರಿ, BMB ಹೆಲ್ಡ್ ಏರ್ಕ್ರಾಫ್ಟ್ ಟು ಕ್ಯಾನಡಾ ಅಂದರೆ ಕ್ಯಾನಡಾಗೆ ಸೇಲ್ ಮಾಡತ್ತಾರ ಇವರು. ಆ್ಯಂಡ್ ಬಿಲ್ಡ್ ಅಂತ ಐತಲ್ಲ, ಬಿಲ್ಡ್ ಅಂದ್ರೆ ಏನ್ರಿಪ್ಪ? ಇವರು BMB ಹೆಲ್ಡ್ ಮಾಡಿ ಸ್ಕೈ ಅಂದರೆ ಕ್ಯಾನಡಾಗೆ ಸೇಲ್ ಮಾಡತ್ತಾರ ಇವರು. ಸೊ ಸೇಲ್ ಏನ್ರಿ? ಸೇಲ್ ಎಷ್ಟೈತ್ರಿಪ್ಪ? ಕ್ಯಾನಡಿಯನ್ ಡಾಲರ್ 60 ಮಿಲಿಯನ್ ಸೇಲ್ ಐತಿ. ಕ್ಯಾನಡಿಯನ್ ಡಾಲರ್ 60 ಮಿಲಿಯನ್ ಸೇಲ್ ಮಾಡತ್ತಾರ ಇವರು, ಕರೆಕ್ಟಾ? ಇದು ಆದಮೇಲೆ ಸ್ಪಾಟ್ ರೇಟ್ ಎಲ್ಲಿ ಐತ್ರಿಪ್ಪ? ಸ್ಪಾಟ್ ರೇಟ್ ಐತಲ್ಲ, ಎಲ್ಲಿ ಐತ್ರಿ ಸ್ಪಾಟ್ ರೇಟ್? ಹಾಂ, ಇಲ್ಲಿ ನೋಡ್ರಿ. ದಿಸ್ ಈಸ್ ಕರೆಂಟ್ ಸ್ಪಾಟ್ ಎಕ್ಸ್ಚೇಂಜ್ ರೇಟ್ ಎಷ್ಟೈತ್ರಿಪ್ಪ? ಪರ್ ಯೂರೋ ಆಯಿತು. ಇದು ಯೂರೋ ಬರಬೇಕಲ್ಲ, ಯೂರೋ ಅಂತ ನಾ ಅಂತ ಹಾಕ್ತೀನಿ. ಕರೆಂಟ್ ಸ್ಪಾಟ್ ಎಕ್ಸ್ಚೇಂಜ್ ರೇಟ್ ಇಸ್ ಕ್ಯಾನಡಿಯನ್ ಡಾಲರ್ 1.50 ಪರ್ ಯೂರೋ. ಓಕೆ, ಅರ್ಥ ಆಯ್ತಾ ಸರ್? ಇದು ಮುಗಿದ ಮೇಲೆ ಇಲ್ಲಿ ನೋಡ್ರಿ. ಆ್ಯಂಡ್ ದ 6-month ಫಾರ್ವರ್ಡ್ ಎಕ್ಸ್ಚೇಂಜ್ ರೇಟ್ ಈಸ್ 1.575 per euro Canadian dollar. So 6-month forward rate is a Canadian dollar 1.575 per euro. ಅರ್ಥ ಆಯ್ತಾ?
ಸರಿ, ಇದು ಮುಗಿದ ಮೇಲೆ ನೆಕ್ಸ್ಟ್ ಏನ್ರಿಪ್ಪ, ಪುಟ್ ಆಪ್ಷನ್. ಪುಟ್ ಆಪ್ಷನ್ ಎಷ್ಟೈತಿ? ಪುಟ್ ಆಪ್ಷನ್ ಯೂರೋ 1.45 ಕ್ಯಾನಡಿಯನ್ ಡಾಲರ್ ಪುಟ್ ಆಪ್ಷನ್. ಪುಟ್ ಆಪ್ಷನ್ ಎಷ್ಟೈತ್ರಿಪ್ಪ? ಯೂರೋ 1.45 ಪರ್ ಕ್ಯಾನಡಿಯನ್ ಡಾಲರ್. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರೀಮಿಯಂ. ಪ್ರೀಮಿಯಂ ಎಷ್ಟೈತ್ರಿಪ್ಪ? 0.02 ಪರ್ ಯೂರೋ ಪರ್ ಕ್ಯಾನಡಿಯನ್ ಡಾಲರ್. ಅರ್ಥ ಆಯ್ತಾ? ಪ್ರೀಮಿಯಂ. ಪ್ರೀಮಿಯಂ ಈಸ್ ಯೂರೋ 0.02 ಪರ್ ಕ್ಯಾನಡಿಯನ್ ಡಾಲರ್. ಓಕೆ. ನೆಕ್ಸ್ಟ್ 6 ಮಂತ್ ಫಾರ್ವರ್ಡ್ ಆಯ್ತು ನೋಡ್ರಿ. 6 ಮಂತ್ ಇಂಟ್ರೆಸ್ಟ್ ರೇಟ್ಸ್. ಓಕೆ, 6 ಮಂತ್ ಇಂಟ್ರೆಸ್ಟ್ ರೇಟ್ಸ್ ಐತಲ್ಲ ರೀ, 6 ಮಂತ್ ಇಂಟ್ರೆಸ್ಟ್ ರೇಟ್ಸ್ ನೋಡ್ರಿ. ಇಲ್ಲಿ ಏನೈತಿ, ಯೂರೋ ಒಳಗೆ 5%. ಯೂರೋ ಒಳಗೆ 5%. ಸೊ ಯೂರೋ ಈಸ್ 5% ಪರ್ ಎನಮ್. ಯೂರೋ ಒಳಗೆ 5% ಪರ್ ಎನಮ್ ಫಾರ್ 6 ಮಂತ್ಸ್. ಫಾರ್ 6 ಮಂತ್ಸ್ 5 ಡಿವೈಡೆಡ್ ಬೈ 6. 5 ಡಿವೈಡ್ ಬೈ 2 ಮಾಡಿರಿ. 6 ಮಂತ್ ಅಂದರೆ 2 ಅಲ್ಲ, 6 ಮಂತ್ ನೋಡ್ರಿ. ಒನ್ ಇಯರ್ ಅಂದರೆ 12 ಮಂತ್ಸ್. 6 ಮಂತ್ ಅಂದರೆ ಹಾಫ್, 1/2. ಸೊ ಏನು ಮಾಡಿರಿಪ್ಪ, 5 ಡಿವೈಡೆಡ್ ಬೈ 2 ಮಾಡಿರಿ. 5 ಡಿವೈಡೆಡ್ ಬೈ 2 ಮಾಡಿರಿ. 2.5%. 5 ಡಿವೈಡೆಡ್ ಬೈ 2, 2.5% ಫಾರ್ 6 ಮಂತ್ಸ್. ಅರ್ಥ ಆಯ್ತಾ? 6 ಮಂತ್ಗೆ 2.5, 6 ಮಂತ್ಗೆ 2.5. 2.5 ಪ್ಲಸ್ 2.5 5%. ಅರ್ಥ ಆಯ್ತಾ? ಸೊ 5 ಡಿವೈಡ್ ಬೈ 2 ಮಾಡಿರಿ. 2.5% ಫಾರ್ 6 ಮಂತ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಕೆನಡಾ ಒಳಗೆ ಎಷ್ಟು ಪರ್ಸೆಂಟ್ ರೀಪ್ಪ? ಯೂರೋ ಝೋನ್ ಆ್ಯಂಡ್ 6% ಇನ್ ಕೆನಡಾ ಝೋನ್. 6% ಇನ್ ಕೆನಡಾ. ಕೆನಡಾ ಇಸ್ 6% ಪರ್ ಎನಮ್. ಸೊ 6 ಡಿವೈಡೆಡ್ ಬೈ 2 ಮಾಡಿರಿ. 3% ಫಾರ್ 6 ಮಂತ್ಸ್. 6 ಮಂತ್ 3%, ಮತ್ತು 6 ಮಂತ್ 3%. 6 ಪ್ಲಸ್ 3 ಪ್ಲಸ್ 3 6%. ಅರ್ಥ ಆಯ್ತಾ? ಇಷ್ಟು ರೆಡಿ ಮಾಡ್ಬೇಕು ನೋಡ್ರಿಪ್ಪ. ಓಕೆ, ಗಿವನ್ ಇನ್ಫಾರ್ಮೇಷನ್ ಮುಗಿತಾ? ಈಗ ಐತೆ ನೋಡ್ರಿ ಕ್ವಶನ್ ನಂಬರ್ ಎ. ಏನ್ರಿದು ಕ್ವಶನ್ ನಂಬರ್ ಎ? ಕಂಪ್ಯೂಟ್ ದ ಗ್ಯಾರಂಟೀಡ್ ಯೂರೋ. ಕಂಪ್ಯೂಟ್ ದ ಗ್ಯಾರಂಟೀಡ್ ಯೂರೋ ಪ್ರೊಸೀಡ್ಸ್ ಟು BMB ಇಫ್ BMB ಡಿಸೈಡ್ಸ್ ಟು ಹೆಡ್ಜ್ ಯೂಸಿಂಗ್ ಅ ಫಾರ್ವರ್ಡ್ ಕಾಂಟ್ರಾಕ್ಟ್. ಹೆಡ್ಜ್ ಮಾಡಬೇಕಂತ. ಸೊ ಬರೀಪ್ಪ ಆಪ್ಷನ್ ಎ, ಹೆಡ್ಜ್ ಯೂಸಿಂಗ್ ಫಾರ್ವರ್ಡ್ ಕಾಂಟ್ರಾಕ್ಟ್. ಓಕೆ. ಸೊ ಫಸ್ಟ್ ಬರ್ರಿಪ್ಪ ಫಾರ್ವರ್ಡ್ ರೇಟ್. ಫಾರ್ವರ್ಡ್ ರೇಟ್ ಎಷ್ಟೈತ್ರಿಪ್ಪ? ಕ್ಯಾನಡಿಯನ್ ಡಾಲರ್ 1 ಐತೆ ನೋಡ್ರಿ ಫಾರ್ವರ್ಡ್ ರೇಟ್ ಇಲ್ಲ. ದಿಸ್ ಈಸ್ 6 ಮಂತ್ ಫಾರ್ವರ್ಡ್ ರೇಟ್. ಕ್ಯಾನಡಿಯನ್ ಡಾಲರ್ 1.575 ಪರ್ ಯೂರೋ ಬರೀರಿ. ಆಮೇಲೆ ಯೂರೋ ಪ್ರೊಸೀಡ್ಸ್, ಟೋಟಲ್ ಯೂರೋ ಪ್ರೊಸೀಡ್ಸ್ 60 ಮಿಲಿಯನ್. ಏನ್ರಿ 60 ಮಿಲಿಯನ್ ಅಂತ ಐತೆ ನೋಡ್ರಿ. 60 ಮಿಲಿಯನ್. 60 million means 6 crore. 60 million means 6 crore. 60 million means how much? How many crores? 6 crore. 60 million means 6 crore. 60 million means 6 crore. So 6 crore divided by 1.575 ಮಾಡ್ರಿಪ್ಪ ಯೂರೋ. ನಿಮಗೆ ಸಿಗ್ತೈತಿ ಯೂರೋ 30 ಎಷ್ಟಿದು? ಐ ಥಿಂಕ್ ತಡೀರಿ ಡ್ಯಾಶ್ ಮಾಡಿದ್ದು 6 crore ಡಿವೈಡೆಡ್ ಬೈ 1.575 ಪರ್ ಯೂರೋ ಮಾಡ್ರಿಪ್ಪ. ನಿಮಗೆ ಸಿಗ್ತೈತಿ ಯೂರೋ 3,80,95,238 ಯೂರೋ ನಿಮಗೆ ಸಿಗ್ತೈತಿ. ಅರ್ಥ ಆಯ್ತಾ? ಸರಿ, ಇಷ್ಟು ಮಾಡಿದ ಮೇಲೆ ಏನ್ರಿಪ್ಪ, ಗ್ಯಾರಂಟೀಡ್ ಯೂರೋ ಪ್ರೊಸೀಡ್ಸ್. ಏನ್ರಿ ಗ್ಯಾರಂಟೀಡ್ ಯೂರೋ ಪ್ರೊಸೀಡ್ಸ್? ಯಾಕೆ ಗ್ಯಾರಂಟೀಡ್ ಯೂರೋ ಪ್ರೊಸೀಡ್ಸ್ ರೀಪ್ಪ? ಅವರು ಕೊಟ್ಟಾರೆ ನಿಮಗೆ ಗ್ಯಾರಂಟೀಡ್ ಯೂರೋ ಪ್ರೊಸೀಡ್ಸ್ ಮಾಡ್ರಿ ಅಂತ. ಗ್ಯಾರಂಟೀಡ್ ಯೂರೋ ಪ್ರೊಸೀಡ್ಸ್ ಟು BMB ಅಂತ ಮಾಡ್ರಿ ಅಂತ. ಸೊ ಗ್ಯಾರಂಟೀಡ್ ಯೂರೋ ಪ್ರೊಸೀಡ್ಸ್ ಎಷ್ಟೈತ್ರಿಪ್ಪ? ಅದು ತಗೋರಿ ಎಷ್ಟ್ರಿಪ್ಪ? 3,80,95,238 ಡಿವೈಡೆಡ್ ಬೈ 10 lakh ಮಾಡಿರಿ. ಮಿಲಿಯನ್ ಮೀನ್ಸ್ 10 lakh. ಮಿಲಿಯನ್ ಮೀನ್ಸ್ 10 lakh ಡಿವೈಡೆಡ್ ಬೈ 10 lakh ಮಾಡಿರಿ. ಡಿವೈಡೆಡ್ ಬೈ 10 lakh. ಇದು ಬೇಕಂದ್ರೆ ನಿಮಗೆ ನಿಮ್ಮ ಸಮಜ್ ಬರತ್ತೀನಿ ಇಲ್ಲಿ. ಡಿವೈಡೆಡ್ ಬೈ 10 lakh. ಕಾಸ್ 1 million ಮೀನ್ಸ್ 10 lakh. 10 lakh ಮಾಡಿಪ್ಪ. ನಿಮಗೆ ಬರ್ತೈತ್ರಿಪ್ಪ 10 lakh. ಮಿಲಿಯನ್ ನೋಡ್ರಿ, ಮಿಲಿಯನ್ ಮೀನ್ಸ್ 10 lakh. ಮಿಲಿಯನ್ ಮೀನ್ಸ್ 10 lakh. ಸೊ 3,80,95,238 ಬೈ ಮಿಲಿಯನ್ ಮೀನ್ಸ್ 10 lakh ಮಾಡಿರಿಪ್ಪ. 38.095 ಮಿಲಿಯನ್. ಅರ್ಥ ಆಯ್ತಿದ್ದು? ಆಪ್ಷನ್ ಎ ಮುಗೀತು. ಆಪ್ಷನ್ ಬಿ ನೋಡಂತ ಬರ್ರಿ. ಆಪ್ಷನ್ ಬಿ ಐತಿ ಏನ? ಇಫ್ BMB ಡಿಸೈಡ್ಸ್ ಟು ಹೆಡ್ಜ್ ಯೂಸಿಂಗ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್.
ವಾಟ್ ಆಕ್ಷನ್ ಡಸ್ ಏರ್ಬಸ್ ನೀಡ್ ಟು ಟೇಕ್? ವಾಟ್ ವುಡ್ ಬಿ ದ ಗ್ಯಾರಂಟಿಡ್ ಯೂರೋ ಪ್ರೊಸೀಡ್ಸ್ ಫ್ರಮ್ ದ ಸೇಲ್ ಇನ್ ದಿಸ್ ಕೇಸ್ ಅಂತ ಐತಿ. ಸೊ ಈ ಹೆಜ್ ಯೂಸಿಂಗ್ ಮನಿ ಮಾರ್ಕೆಟ್, ಹೆಜ್ ಯೂಸಿಂಗ್ ಮನಿ ಮಾರ್ಕೆಟ್. ನೋಡಿ ಮನಿ ಮಾರ್ಕೆಟ್ ಬಂತಲ್ಲ, ಸ್ವಲ್ಪ ಸ್ಟೆಪ್ಸ್ ಐತಿ, ಅದು ಈ ಸ್ಟೆಪ್ಸ್ ಫಾಲೋ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ ಐತ್ರಿಪ್ಪ ಮನಿ ಮಾರ್ಕೆಟ್ ಮಾಡೋಕೆ, ಫಸ್ಟ್ ಬಾರೋ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾನೇಡಿಯನ್ ಡಾಲರ್ ರಿಸೀವೇಬಲ್. ಏನು ಮಾಡ್ಬೇಕು ನೀವು? ಪ್ರೆಸೆಂಟ್ ವ್ಯಾಲ್ಯೂ ಬೇಸ್ ಮೇಲೆ ಕ್ಯಾನೇಡಿಯನ್ ಡಾಲರ್ಸ್ ರಿಸೀವ್ ಮಾಡ್ಬೇಕು ನೀವು. ಸೊ ಕ್ಯಾನೇಡಿಯನ್ ಡಾಲರ್ 6 ಮಂತ್ ರೇಟ್ ಎಷ್ಟೈತ್ರಿಪ್ಪ? 3% ಐತಿ ಕ್ಯಾನೇಡಿಯನ್ ಡಾಲರ್. ಇಲ್ಲೈತೆ ನೋಡಿರಿ, ಕ್ಯಾನೇಡಿಯನ್ ಡಾಲರ್ 6%. ಆ್ಯಕ್ಚುಲಿ ಫಾರ್ 6 ಮಂತ್ ಎಷ್ಟ್ರಿಪ್ಪ? 3%. ಫಾರ್ 6 ಮಂತ್ ಎಷ್ಟು ಪರ್ಸೆಂಟ್ ರೀಪ್ಪ? 3%. ಸೊ ಏನು ಮಾಡಿರಿಪ್ಪ? 60 ಮಿಲಿಯನ್. 60 ಮಿಲಿಯನ್ ಮೀನ್ಸ್ 6 crore. 60 ಮಿಲಿಯನ್ ಮೀನ್ಸ್ 6 crore. 6 crore ಡಿವೈಡ್ ಪ್ರೆಸೆಂಟ್ ವ್ಯಾಲ್ಯೂ 6 crore ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ 100 ಮಾಡಿರಿ. 3 ಡಿವೈಡೆಡ್ ಬೈ 100. ಈ 3 ಡಿವೈಡೆಡ್ ಬೈ 100 ಮೀನ್ಸ್ ಎಷ್ಟು ಅಂದರೆ ಎಷ್ಟ್ರಿಪ್ಪ? 0.03 ಪ್ಲಸ್ 1 ಮಾಡಿರಿ. ಓಕೆ, 3 ಡಿವೈಡೆಡ್ ಬೈ 100 0.03 ಬರ್ತೈತಿ ರೀ. ಪ್ಲಸ್ 1 ಮಾಡಿರಿಪ್ಪ 1.03 ಬರ್ತೈತಿ ರೀ. 1.03 ಬರ್ತೈತಿ. ಸೊ 6 crore ಡಿವೈಡ್ ಬೈ 1.03 ಮಾಡಿರಿಪ್ಪ, ಎಷ್ಟು ಬರ್ತೈತಿ ರೀ ನಿಮ್ಮದು ಪ್ರೆಸೆಂಟ್ ವ್ಯಾಲ್ಯೂ? ಕ್ಯಾನೇಡಿಯನ್ ಡಾಲರ್ ಈಸ್ 5,82,52,5227 ಕ್ಯಾನೇಡಿಯನ್ ಡಾಲರ್. ಅರ್ಥ ಆಯ್ತಿದ್ದು? ಈ ಥರ ಸಾಲ್ವ್ ಮಾಡಬೇಕಿದ್ದು ಫಸ್ಟ್. ಸ್ಟೆಪ್ 2 ಐತೆ ನೋಡ್ರಿಪ್ಪ. ಸ್ಟೆಪ್ 2 ಏನೈತ್ರಿಪ್ಪ? ಕನ್ವರ್ಟ್ ಇಂಟು ಯೂರೋ. ನೋಡಿರಿ, ಕ್ಯಾನೇಡಿಯನ್ ಡಾಲರ್ ನಿಮ್ಮ ಕಡೆ ಐತಿ, ಈಗ ಅದು ಯೂರೋ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಕನ್ವರ್ಟ್ ಇಂಟು ಯೂರೋ ಆ್ಯಟ್ ಸ್ಪಾಟ್ ರೇಟ್. ಯಾವಾಗಲೂ ಕನ್ವರ್ಟ್ ಮಾಡ್ಬೇಕಂದ್ರೆ ಸ್ಪಾಟ್ ರೇಟಿಂದ ಕನ್ವರ್ಟ್ ಮಾಡ್ಕೋಬೇಕು, ಸ್ಪಾಟ್ ರೇಟಿಂದ. ಸೊ ನಿಮ್ಮದು ಸ್ಪಾಟ್ ರೇಟ್ ಆಲ್ರೆಡಿ ಎಷ್ಟೈತ್ರಿಪ್ಪ? ಸ್ಪಾಟ್ ರೇಟ ಆಲ್ರೆಡಿ 1.50 ಕ್ಯಾನೇಡಿಯನ್ ಡಾಲರ್ ಪರ್ ಯೂರೋ ಐತಿ. ಸೊ ಯೂಸ್ ಮಾಡಿರಿ, ಅದು ಯೂಸ್ ಮಾಡಿರಿ. ಅರ್ಥ ಆಯ್ತಾ? ಈಗೇನು ಮಾಡ್ಕೋಬೇಕು? ಯೂರೋ ಅಮೌಂಟ್ ಬೇಕಂದ್ರೆ ಏನ್ರಿಪ್ಪ? ಇಲ್ಲಿ ಐತಲ್ಲ, ಅಲ್ಲೇ ಇದು ತೊಗೋರಿ, ಸೇಮ್ ಟು ಸೇಮ್ ತೊಗೋರಿ. ಇದು ತೊಗೊಂಡ ಡಿವೈಡೆಡ್ ಬೈ 1.50 ಮಾಡಿರಿ. 1.50 ಯೂರೋ ಮಾಡಿರಿಪ್ಪ. ಎಷ್ಟು ಬರ್ತೈತ್ರಿಪ್ಪ ಇದು ಮಾಡಿದ ಮೇಲೆ? 3,88,34,951 ಬರ್ತೈತೆ. ಇದು ಏನ್ರಿ? ಯೂರೋ ಒಳಗೆ ಕನ್ವರ್ಟ್ ಆಯಿತು. ಓಕೆ, ಸ್ಟೆಪ್ 2. ಸ್ಟೆಪ್ 3 ಐತ್ರಿಪ್ಪ ನಿಮ್ದು, ಇನ್ವೆಸ್ಟ್ ಯೂರೋಸ್ ಫಾರ್ 6 months ಎಟ್ 2.5%. ಯೂರೋ ಒಳಗೆ ಇಂಟ್ರೆಸ್ಟ್ ರೇಟ್ ಎಷ್ಟೈತ್ರಿ ಅಂತ ಐತೆ ನೋಡ್ರಿ. ಯೂರೋ ಒಳಗೆ ಇಂಟ್ರೆಸ್ಟ್ ರೇಟ್ ಫಾರ್ 6 months 2.5% ಐತ್ರಿಪ್ಪ. ತಗೋರಿ, ಯೂರೋ ಒಳಗೆ ಎಷ್ಟು ರೀ? 2.5% ಫಾರ್ 6 months. ಸೊ ಫ್ಯೂಚರ್ ವ್ಯಾಲ್ಯೂ ಏನ್ರಿಪ್ಪ ಅಂತ? ಫ್ಯೂಚರ್ ವ್ಯಾಲ್ಯೂ ಇದು ವ್ಯಾಲ್ಯೂ ಏನು ಮಾಡಿರಿಪ್ಪ? ಇಂಟು ಮಾಡಿರಿ. ಇದು ವ್ಯಾಲ್ಯೂ ಇಂಟು ಮಾಡಿರಿ. 2.5 ಡಿವೈಡೆಡ್ ಬೈ 100 ಮಾಡಿರಿಪ್ಪ, 0.025 ಬರ್ತೈತೆ ರೀ. 0.025 ಬರ್ತೈತೆ ರೀ. ಪ್ಲಸ್ 1 ಮಾಡಿರಿಪ್ಪ, 1.025 ಬರ್ತೈತೆ ರೀ. 1.025 ಬರ್ತೈತೆ ರೀ. ಇಂಟು ಮಾಡಿರಿಪ್ಪ, ನಿಮಗೆ ಆನ್ಸರ್ ಬರ್ತೈತೆ ರೀಪ್ಪ. ಎಷ್ಟು? ನಿಮಗೆ ಆನ್ಸರ್ ಬರ್ತೈತ್ರಿಪ್ಪ ಯೂರೋ 3,98,05,825 ಬರ್ತೈತೆ ರೀ ಫ್ಯೂಚರ್ ವ್ಯಾಲ್ಯೂ. ಅರ್ಥ ಆಯ್ತಾ ಇಲ್ಲಿ ಮಟ? ನೆಕ್ಸ್ಟ್ ಸ್ಟೆಪ್ 4 ಐತ್ರಿಪ್ಪ, ರೀಪೇಮೆಂಟ್ ಆಫ್ ಕ್ಯಾನೇಡಿಯನ್ ಲೋನ್. ಕ್ಯಾನೇಡಿಯನ್ ಲೋನ್ ನೀವು ತೊಗೊಂಡ್ಬಿಟ್ಟಿರಿಪ್ಪ, ಈಗ ಅದು ವಾಪಸ್ ಮಾಡಬೇಕಲ್ಲ, ಅದು ವಾಪಸ್ ಮಾಡ್ಕೋಬೇಕು. ಅದು ಹೆಂಗೆ ವಾಪಸ್ ಮಾಡ್ತೀರಿಪ್ಪ? ಕೈಲೇ ವಾಪಸ್ ಮಾಡ್ತೀವಿ ಗೊತ್ತೈತಿ, ಬಟ್ ಅದು ಮಾಡಬೇಕಲ್ಲ. ರೀಪೇಮೆಂಟ್ ಆಫ್ ಕ್ಯಾನೇಡಿಯನ್ ಡಾಲರ್ ಎಲ್ಲೈತೆ ನೋಡಿಪ್ಪ, ಕ್ಯಾನೇಡಿಯನ್ ಡಾಲರ್. ಇಷ್ಟು ನೀವು ಕ್ಯಾನೇಡಿಯನ್ ಡಾಲರ್ ರಿಸೀವ್ ಮಾಡಿದ್ರಿಪ್ಪ. ಸ್ಟೆಪ್ 1 ನೀವು ಕ್ಯಾನೇಡಿಯನ್ ಡಾಲರ್ ರಿಸೀವ್ ಮಾಡಿದಿರಿ, ಅದು ವಾಪಸ್ ಕೊಡ್ಬೇಕು. ಈಗ ಸ್ಟೆಪ್ 1 ರೊಕ್ಕ ವಾಪಸ್ ಕೊಡ್ಬೇಕು. ಇಂಟು ಎಷ್ಟು ಪರ್ಸೆಂಟ್ ಒಳಗೆ? 3% ಒಳಗೆ ವಾಪಸ್ ಕೊಡ್ಬೇಕು. ಎಲ್ಲಿ 3% ಇಲ್ಲಿ ಮಾಡಿದಲ್ಲ ನೀವು ಸ್ಟೆಪ್ 1 ಒಳಗೆ 3%, ಅದು 3% ಒಳಗೆ ವಾಪಸ್ ಕೊಡ್ಬೇಕಂದ್ರೆ 1.03 ಒಳಗೆ ವಾಪಸ್ ಕೊಡ್ಬೇಕು. ಅದು ಇಂಟು 1.03 ಒಳಗೆ ವಾಪಸ್ ಕೊಡ್ರಿ, ನಿಮಗೆ ಬರ್ತೈತಪ್ಪ 6 crore ಬರ್ತೈತ್ರಿಪ್ಪ. ಇಂಟು 6 crore ನಿಮಗೆ ವಾಪಸ್ ಬರ್ತೈತಿ. 6 crore ಇದು ಐತೆ ನೋಡ್ರಿಪ್ಪ. ಈ ಥರ ಸಾಲ್ವ್ ಮಾಡಬೇಕಿದು. ಓಕೆ, ಇಲ್ಲಿ ಬಂತ ಎಕ್ಸಾಕ್ಟ್ಲಿ ಕವರ್ಡ್ ಬೈ ರಿಸೀವೇಬಲ್. ಇಲ್ಲಿ ಮಾಡಿದಲ್ಲ ಫಸ್ಟ್ ಸ್ಟೆಪ್ ಒಳಗೆ ಹಂಗೆ ಐತಿ. 6 crore ಬಂತ. ಸೊ ದಿಸ್ ಈಸ್ ಈಗ ಏನು ಮಾಡ್ಬೇಕ್ರಿಪ್ಪ? ಇದು ಮುಗಿದ ಮೇಲೆ ಆಪ್ಷನ್ 2 ಒಳಗೆ ಗ್ಯಾರಂಟೀಡ್ ಯೂರೋ ಪ್ರೊಸೀಡ್ಸ್ ಮಾಡ್ಕೋಬೇಕು. ಗ್ಯಾರಂಟೀಡ್ ಯೂರೋ ಪ್ರೊಸೀಡ್ಸ್. ಸೊ ಮಾಡಿಪ್ಪ, ಗ್ಯಾರಂಟೀಡ್ ಯೂರೋ ಪ್ರೊಸೀಡ್ಸ್ ಎಲ್ಲೈತಿ?
ಇಲ್ಲೈತೆ ನೋಡಿಪ್ಪ, ಗ್ಯಾರಂಟಿಡ್ ಯೂರೋ ಪ್ರೋಸಿಡ್ಸ್. ಗ್ಯಾರಂಟಿಡ್ ಯೂರೋ ಪ್ರೋಸಿಡ್ಸ್ ಮನಿ ಮಾರ್ಕೆಟ್ ಹೆಜ್, ಯಾಕಂದರೆ ಮನಿ ಮಾರ್ಕೆಟ್ ಹೆಜ್ ಮಾಡತ್ತೀವಿ ನಾವು. ಮನಿ ಮಾರ್ಕೆಟ್ ಹೆಜ್ ಅಲ್ಲೇ ಬರ್ತದ ಗ್ಯಾರಂಟಿಡ್ ಯೂರೋ ಪ್ರೋಸಿಡ್ಸ್ ಐತಲ್ಲ ಅಲ್ಲಿ, ಇಲ್ಲೇ ಇದು ಕಾಪಿ ಮಾಡಿ ಪೇಸ್ಟ್ ಮಾಡಿರಿ, ಡಿವೈಡೆಡ್ ಬೈ ಮಿಲಿಯನ್. ಮಿಲಿಯನ್ ಅಂದರೆ ಎಷ್ಟಪ್ಪ? 10 ಲ್ಯಾಕ್. ಮಿಲಿಯನ್ ಅಂದರೆ 10 ಲ್ಯಾಕ್. ಮಿಲಿಯನ್ ಅಂದರೆ ಮಾಡಿದ್ದು ಯೂರೋ 39.806 ಬರ್ತೈತಿ. ಇದು ನಿಮ್ದು ಏನ್ರಿಪ್ಪ? ಗ್ಯಾರಂಟಿಡ್ ಯೂರೋ ಪ್ರೋಸಿಡ್ಸ್ ಆಯಿತು. ಸರಿ, ಆಪ್ಷನ್ ಸಿ ನೋಡೋಣ್ರಿ. ಆಪ್ಷನ್ ಸಿ ಎಲ್ಲೈತೆ ನೋಡ್ರಿಪ್ಪ. ಇಫ್ BMB decides to hedge using put options on Canadian dollars, what would be the expected euro proceeds from the sale? Assume that BMB regards the current forward exchange rate as an unbiased predictor of the future spot exchange rate ಅಂತ ಐತಿ. ಓಕೆ, ಇಲ್ಲಿ ಹೆಂಗೆ ಮಾಡ್ತೀರಿಪ್ಪ ಅಂತ ಆಪ್ಷನ್ ಸಿ, ಹೆಡ್ಜ್ ಯೂಸಿಂಗ್ ಪುಟ್ ಆಪ್ಷನ್. ಈಗ ಹೆಡ್ಜ್ ಯೂಸಿಂಗ್ ಪುಟ್ ಆಪ್ಷನ್ ಮಾಡ್ಕೋಬೇಕು. ಪುಟ್ ಆಪ್ಷನ್ ನೋಡ್ಬೇಕಂದ್ರೆ ಏನ್ರಿಪ್ಪ? ಸ್ಟ್ರೈಕ್ ಪ್ರೈಸ್ ನೋಡ್ಕೋಬೇಕು. ಪುಟ್ ಯಾವಾಗಲೂ ಆಪ್ಷನ್ ಬಂದರೆ ಸ್ಟ್ರೈಕ್ ಪ್ರೈಸ್ ಮೇಲೆ ಬರ್ತೈತೆ ರೀ. ಸ್ಟ್ರೈಕ್ ಪ್ರೈಸ್ ಅಂದರೆ ಇದೆ ನೋಡ್ರಿಪ್ಪ. ಪುಟ್ ಆಪ್ಷನ್ ಸ್ಟ್ರೈಕ್ ಪ್ರೈಸ್ ಎಷ್ಟೈತ್ರಿಪ್ಪ? ಯೂರೋ 1.45 ಕ್ಯಾನಡಿಯನ್ ಡಾಲರ್ ಐತಿ. ಸೊ ತಗೋರಿ ಐತಲ್ಲ ಇಲ್ಲೇ. ಓಕೆ, ಇಫ್ ಎಕ್ಸರ್ಸೈಸ್ಡ್ 6 crore ಅಂದರೆ 60 million, 6 crore ಇಂಟು 1.45 ಇಂಟು 1.45 ಮಾಡಿರಪ್ಪ, 8 crore 70 lakh. 8 crore 70 lakh. 8 crore 70 lakh ಬಂತಲ್ಲ. ಓಕೆ, ಇದು ವ್ಯಾಲ್ಯೂ. ಈಗ ಯಾವಾಗಲೂ ಆಪ್ಷನ್ ಬಂದರೆ ಪ್ರೀಮಿಯಮ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಪ್ರೀಮಿಯಮ್ ಇದು 6 crore ನಿಮ್ದು ಸೇಮ್ ಐತಿಪ್ಪ. 6 crore ನಿಮ್ದು ಸೇಮ್ ಬರ್ತೈತೆ ರೀ. 6 crore ನಿಮ್ದು ಸೇಮ್ ರೀಪ್ಪ. 6 crore ಇದು ಕಾಪಿ ಪೇಸ್ಟ್ ಮಾಡಿರಿ. ಓಕೆ, ಈಗ ಪ್ರೀಮಿಯಮ್ ರೇಟ್ ಎಷ್ಟೈತ್ರಿಪ್ಪ ಅಂತ. ಪ್ರೀಮಿಯಮ್ ರೇಟ್ ಎಲ್ಲೈತ್ರಿಪ್ಪ? ಪ್ರೀಮಿಯಮ್ ರೇಟ್ ಮೇಲೆ, ಹಾಂ, ಪ್ರೀಮಿಯಮ್ ರೇಟ್ ಐತಲ್ಲ. ಪ್ರೀಮಿಯಮ್ ರೇಟ್ 0.02 ಐತಲ್ಲ ಪ್ರೀಮಿಯಮ್ ರೇಟ್. ಇದು 0.02 ಪ್ರೀಮಿಯಮ್ ರೇಟ್. 0.02 ಪ್ರೀಮಿಯಮ್ ರೇಟ್ ಇಂಟು ಮಾಡಿರಿಪ್ಪ, ನಿಮಗೆ ಬರ್ತೈತ್ರಿಪ್ಪ ಐ ಥಿಂಕ್ 12 lakh. 12 lakh ನಿಮ್ದು ಏನ್ರಿಪ್ಪ? ಪ್ರೀಮಿಯಮ್ ವ್ಯಾಲ್ಯೂ. 12 lakh ಇಸ್ ಇವರ ಪ್ರೀಮಿಯಮ್ ವ್ಯಾಲ್ಯೂ. ಓಕೆ, ಪುಟ್ ಆಪ್ಷನ್ ಒಳಗೆ ಪ್ರೀಮಿಯಮ್ ಲೆಸ್ ಮಾಡ್ಕೋಬೇಕು. ಪುಟ್ ಆಪ್ಷನ್ ಒಳಗೆ ಪ್ರೀಮಿಯಮ್ ಲೆಸ್ ಮಾಡ್ಕೋಬೇಕು. ಸೊ ಟೋಟಲ್ ವ್ಯಾಲ್ಯೂ ನಿಮ್ದು ಎಷ್ಟ್ರಿಪ್ಪ? 8 crore 70 lakh. ಟೋಟಲ್ ವ್ಯಾಲ್ಯೂ ನಿಮ್ದು 8 crore 70 lakh. 8 crore 70 lakh ಬರೀರಿ ಇಲ್ಲಿ. 70 lakh, ಸಾರಿ, ಇದು ಏನಂತ್ರಿಪ್ಪ? 8 crore 70 lakh ನಿಮ್ದು ಏನ್ರಿಪ್ಪ? ಮೇನ್ ವ್ಯಾಲ್ಯೂ ಮೈನಸ್ ಪ್ರೀಮಿಯಮ್ ಎಷ್ಟು ಬಂತ್ರಿಪ್ಪ? 12 lakh ಬಂತು. ಇದು 12 lakh ಮೈನಸ್ ಮಾಡಿರಿ. ಇದು 12 lakh ಪ್ರೀಮಿಯಮ್ ಮೈನಸ್ ಮಾಡಿರಿ. ನಿಮಗೆ ಬರ್ತೈತೆ ಎಷ್ಟ್ರಿ ಇದು? ಇದು ಮಾಡಿದ ಮೇಲೆ ಎಷ್ಟು ಬರ್ತೈತ್ರಿಪ್ಪ ಇದು? ಐ ಥಿಂಕ್ ತಡೀರಿ, ಹಾಂ, 8 crore 58 lakh ಬರ್ತೈತೆ ನೋಡ್ರಿಪ್ಪ. 8 crore 58 lakh ಇದು ನಿಮ್ದು ನೆಟ್ ಇಫ್ ಎಕ್ಸರ್ಸೈಸ್ ಅಂತ ಬರ್ತೈತೆ ನೋಡ್ರಿ. ಇಷ್ಟು ಅರ್ಥ ಆಯ್ತಿಲ್ಲ ಮಟ? ಇದು ಮಾಡ್ಕೋಬೇಕಾ? ನೆಕ್ಸ್ಟ್ ಐತೆ ನೋಡ್ರಿ, ಮತ್ತೆ ಐತ್ರಿ ಇದು. ಎಷ್ಟು ಮಟ ಐತ್ರಿ ಇದು? ಇದು ಆದಮೇಲೆ ಎಕ್ಸ್ಪೆಕ್ಟೆಡ್ ಫ್ಯೂಚರ್ ಸ್ಪಾಟ್ ಫಾರ್ವರ್ಡ್ ಆಸ್ ಅನ್ಬಯಾಸ್ಡ್ ಪ್ರಿಡಿಕ್ಟರ್ ಅಂತ ಐತೆ ನೋಡ್ರಿ. ಇಲ್ಲಿ ಐತಲ್ಲ, ಎಕ್ಸ್ಪೆಕ್ಟೆಡ್ ಯೂರೋ ಪ್ರೊಸೀಡ್ಸ್ ಅನ್ಬಯಾಸ್ಡ್ ಅಂತ ಐತಲ್ಲ, ಅನ್ಬಯಾಸ್ಡ್ ಪ್ರಿಡಿಕ್ಟರ್ ಆಫ್ ಫ್ಯೂಚರ್ ಸ್ಪಾಟ್ ಎಕ್ಸ್ಚೇಂಜ್ ರೇಟ್ ಅಂತ ಐತಲ್ಲ, ಇದು ಮಾಡ್ಕೋಬೇಕು. ಈಗ ಎಕ್ಸ್ಪೆಕ್ಟೆಡ್ ಫ್ಯೂಚರ್ ಸ್ಪಾಟ್ ಫಾರ್ವರ್ಡ್ ಆಸ್ ಅನ್ಬಯಾಸ್ಡ್ ಪ್ರಿಡಿಕ್ಟರ್ ಅಂತ ಐತಲ್ಲ, ಇದು ಮಾಡ್ಬೇಕು. ಈಗ ಇದು ಬೆಸ್ ಮೇಲೆ ಫಾರ್ವರ್ಡ್ ರೇಟ್ ಮಾಡ್ಕೋಬೇಕು. ಫಾರ್ವರ್ಡ್ ರೇಟ್ ನಿಮಗೆ ಗೊತ್ತೈತ್ರಿಪ್ಪ. ಫಾರ್ವರ್ಡ್ ರೇಟ್ ಕ್ಯಾನಡಿಯನ್ ಡಾಲರ್ 1.575 per euro ಐತಿ ಅಂತ ನಿಮಗೆ ಗೊತ್ತೈತಿ. ಸೊ ಕನ್ವರ್ಟ್ ಯೂರೋ ಪರ್ ಕ್ಯಾನಡಿಯನ್ ಡಾಲರ್. ಇಲ್ಲಿ 1 euro ಅಂದರೆ 1.575 ನಿಮ್ದು ಕ್ಯಾನಡಿಯನ್ ಡಾಲರ್ ಡಿವೈಡ್ ಮಾಡಿರಿ. ಎಷ್ಟು ಬರ್ತೈತ್ರಿಪ್ಪ ಇದು? ಯೂರೋ 0.6349 ಬರ್ತೈತಿ. ಓಕೆ, ಪರ್ ಯೂರೋ. ಇದು ಆದಮೇಲೆ ಎಕ್ಸ್ಪೆಕ್ಟೆಡ್ ಯೂರೋ ಪ್ರೊಸೀಡ್ಸ್. ಓಕೆ, 6 crore ನಿಮ್ದು ಆ್ಯಸ್ ಇಟ್ ಈಸ್. 6 crore ನಿಮ್ದು ಆ್ಯಸ್ ಇಟ್ ಈಸ್. 6 crore ಇಂಟು 0.639 ಬರ್ತಾರಲ್ಲ, ಸೇಮ್ ಟು ಸೇಮ್ ಇಂಟು ಮಾಡಿರಿಪ್ಪ. ನಿಮಗೆ ಬರ್ತೈತೆ ಆನ್ಸರ್ ಎಷ್ಟು? 3,80,94,000 ಬರ್ತೈತ್ರಿ. ಓಕೆ, ಈಗೇನು ಮಾಡ್ಬೇಕು? ಸಿನ್ಸ್ ಎಕ್ಸ್ಪೆಕ್ಟೆಡ್ ಸ್ಪಾಟ್ ಈಸ್ 0.6349 ಐತಿ, ಲೆಸ್ ದ್ಯಾನ್ ಸ್ಟ್ರೈಕ್ ಪ್ರೈಸ್. ಸ್ಟ್ರೈಕ್ ಪ್ರೈಸ್ ನಿಮ್ದು ಎಷ್ಟ್ರಿಪ್ಪ? 1.45 ಐತಿ. ಸ್ಟ್ರೈಕ್ ಪ್ರೈಸ್ ನಿಮ್ದು 1.45 ಐತಿ.
ಸೊ ಲೆಸ್ ಅಂದರೆ ನೋಡ್ರಿಪ್ಪ ಸ್ಪಾಟ್ ರೇಟ್ ಯಾವಾಗಲೂ ಸ್ಟ್ರೈಕ್ ಪ್ರೈಸ್ಗಿಂತ ಕಮ್ಮಿ ಬಂತಲ್ಲ ಆವಾಗ ಆಪ್ಷನ್ ಯೂಸ್ ಮಾಡ್ಕೋಬೇಕು. ಏನು ಆಪ್ಷನ್ ಯೂಸ್ ಮಾಡ್ಕೋಬೇಕು? ಆಪ್ಷನ್ ವಿಲ್ ಬಿ ಎಕ್ಸರ್ಸೈಸ್ಡ್ ಅಂತ ಐತಿ, ಸಾರಿ ಆಪ್ಷನ್ ವಿಲ್ ನಾಟ್ ಬಿ ಎಕ್ಸರ್ಸೈಸ್ಡ್ ಅಂತ ಐತಿ. ಗೊತ್ತಾತಿದ್ದು? ಸಾರಿ. ಸೊ ಕಂಪನಿ ಸೆಲ್ಸ್ ಎಟ್ ಎಕ್ಸ್ಪೆಕ್ಟೆಡ್ ಸ್ಪಾಟ್ ಆ್ಯಂಡ್ ಪೇಸ್ ಪ್ರೀಮಿಯಮ್ ಅಂತ ಐತಿ, ಸರಿ. ಇದು ಆದಮೇಲೆ ಎಕ್ಸ್ಪೆಕ್ಟೆಡ್ ಯೂರೋ ಪ್ರೊಸೀಡ್ಸ್, ಇದು ಹೆಂಗೆ ಮಾಡ್ತೀರಿ ಅಂತ ಇಲ್ಲಿ ಆಲ್ರೆಡಿ ಬಂತು ನಿಮ್ದು. ಇದು ಆಲ್ರೆಡಿ ವ್ಯಾಲ್ಯೂ ಐತಲ್ಲ, ಇದು ಬರೀರಿ. ವ್ಯಾಲ್ಯೂ ಮೈನಸ್ ಪ್ರೀಮಿಯಮ್. ನಿಮ್ಮದು ಪ್ರೀಮಿಯಮ್ ನಿಮಗೆ ಗೊತ್ತೈತ್ರಿಪ್ಪ. ಪ್ರೀಮಿಯಮ್ ಎಷ್ಟ್ರಿಪ್ಪ? 12 lakh. ಪ್ರೀಮಿಯಮ್ ಎಷ್ಟ್ರಿ? 12 lakh. ಆಲ್ರೆಡಿ ಬಂದದಲ್ಲ ಮೇಲೆ. ಪ್ರೀಮಿಯಮ್ ಇಸ್ 12 lakh. ಮಾಡಿದ್ದು ನಿಮಗೆ ಆನ್ಸರ್ ಬರ್ತೈತ್ರಿಪ್ಪ ಎಷ್ಟು? 3,68,94,000 ನಿಮ್ದು ಏನ್ರಿಪ್ಪ? ಯೂರೋ ಎಕ್ಸ್ಪೆಕ್ಟೆಡ್ ಯೂರೋ ಪ್ರೊಸೀಡ್ಸ್. ಈಗ ಫೈನಲ್ ಆನ್ಸರ್ಸ್ ಮೆಥಡ್ ಬರೀಬೇಕು. ಯೂರೋ ಪ್ರೊಸೀಡ್ಸ್ ಯೂರೋ ಇನ್ ಮಿಲಿಯನ್ಸ್ ಅಂತ. ಫಸ್ಟ್ ಆಪ್ಷನ್ ಐತಿ ಫಾರ್ವರ್ಡ್ ಹೆಜ್ ಅಂತ. ಆಪ್ಷನ್ ಎ ಫಾರ್ವರ್ಡ್ ಹೆಜ್. ಅವಾಗ ಫೈನಲ್ ಆನ್ಸರ್ ಎಷ್ಟು ಬಂದಿದ್ರಿಪ್ಪ? 38.95095 ಮಿಲಿಯನ್ ಬಂದಿದ್ದ ಆನ್ಸರ್ ಐತಿ ಇಲ್ಲೇ. ಹಾಂ, ಓಕೆ. ಸೆಕೆಂಡ್ ಆಪ್ಷನ್ ಮಾರ್ಕೆಟ್ ಹೆಜ್. ಸೆಕೆಂಡ್ ಆಪ್ಷನ್ ಯೂಸಿಂಗ್ ಮನಿ ಮಾರ್ಕೆಟ್ ಹೆಜ್. ಅವಾಗ ಫೈನಲ್ ಆನ್ಸರ್ ಎಷ್ಟು ಬಂದಿದ್ರಿಪ್ಪ? ಫೈನಲ್ ಆನ್ಸರ್ 39.806 ಮಿಲಿಯನ್ ಬಂದಿದ್ರಿ ಆನ್ಸರ್ ಫೈನಲ್ ಆನ್ಸರ್. ಸೊ 39.806 ಮಿಲಿಯನ್ ಅಂತ ಇಲ್ಲ ಈ ಸೆಕೆಂಡ್ ಆಪ್ಷನ್. ಥರ್ಡ್ ಆಪ್ಷನ್ ಪುಟ್ ಆಪ್ಷನ್ ಐತಿ. ಥರ್ಡ್ ಆಪ್ಷನ್ ಐತಿ ಪುಟ್ ಆಪ್ಷನ್, ಹೆಜ್ ಯೂಸಿಂಗ್ ಪುಟ್ ಆಪ್ಷನ್ ಅಂತ ಐತಿ. ಅವಾಗ ಫೈನಲ್ ಆನ್ಸರ್ ಎಷ್ಟು ಬಂದಿದ್ರಿಪ್ಪ? ಫೈನಲ್ ಆನ್ಸರ್ 36 ಪಾಯಿಂಟ್ ಐತಲ್ರಿ. 36 ಪಾಯಿಂಟ್ ಎಲ್ಲೈತ್ರಿದ್ದು ಮಾಡಿಲ್ಲ. 36 ಪಾಯಿಂಟ್ ಐತಲ್ಲ ಅಲ್ಲಿ, ಇಲ್ಲೇ ಮಾಡಬೇಕಲ್ಲ 36 ಪಾಯಿಂಟ್. ಓಕೆ ಮಾಡಿರಿಪ್ಪ, ಇದು ಇಲ್ಲೇ ಮಾಡ್ತೀನಿ ತಗೋರಿ. ಡಿವೈಡೆಡ್ ಬೈ 10 lakh, ಬಿಕಾಸ್ ಮಿಲಿಯನ್ ಅಂದರೆ 10 lakh. 10 lakh ಮಾಡಿರಿ. ನಿಮಗೆ ಆನ್ಸರ್ ಎಷ್ಟು ಬರ್ತೈತಪ್ಪ? 36.894 ಬರ್ತೈತೆ ರೀ ಆನ್ಸರ್. ಯೂರೋ ಏನ್ರಿ? ಯೂರೋ ಮಿಲಿಯನ್ ಆಯಿತು. ಇದು ಕಾಪಿ ಪೇಸ್ಟ್ ಮಾಡಿರಲ್ಲ. ಓಕೆ. ಸೊ ಕನ್ಕ್ಲೂಷನ್ ಏನು ಬರೀಬೇಕ್ರಿಪ್ಪ? ಫಸ್ಟ್ ಸಮ್ಮರಿ ಮಾಡಿರಿ, ಆಮೇಲೆ ಕನ್ಕ್ಲೂಷನ್ ಬರೀರಿಪ್ಪ. ಏನು ಮಾಡ್ತೀರಿಪ್ಪ? ಮನಿ ಮಾರ್ಕೆಟ್ ಹೆಡ್ಜ್ ಗಿವ್ಸ್ ಹೈಯೆಸ್ಟ್ ಗ್ಯಾರಂಟಿ. ನೋಡ್ರಿಲ್ಲೇ 3 ಒಳಗೆ ಹೈಯೆಸ್ಟ್ ಯಾವುದ್ರಿಪ್ಪ? ಮನಿ ಮಾರ್ಕೆಟ್ ಹೆಡ್ಜ್ ಗಿವ್ಸ್ ಹೈಯೆಸ್ಟ್ ಗ್ಯಾರಂಟಿಡ್ ಪ್ರೊಸೀಡ್ಸ್ ಅಂತ ಐತಿ. ಹೈಯೆಸ್ಟ್ ಯಾವುದೋ ಐತಿ. ನೆಕ್ಸ್ಟ್ ಫಾರ್ವರ್ಡ್ ಮೀಡಿಯಮ್ ಯಾವುದ್ರಿಪ್ಪ? ಮೀಡಿಯಮ್ ಇದು ಫಾರ್ವರ್ಡ್ ಹೆಜ್ ಈಸ್ ಮೀಡಿಯಮ್, ಬಿಕಾಸ್ ನೋ ಲೋವರ್ ನೋ ಹೈಯೆಸ್ಟ್, ಇಟ್ ಈಸ್ ಮಿಡಲ್. ಸೊ ಫಾರ್ವರ್ಡ್ ಹೆಡ್ಜ್ ಗಿವ್ಸ್ ಮಾಡರೇಟ್ ಪ್ರೊಟೆಕ್ಷನ್. ಲೋವೆಸ್ಟ್ ಯಾವುದ್ರಿಪ್ಪ? ಆಪ್ಷನ್ ಪುಟ್ ಆಪ್ಷನ್ ಲೋವೆಸ್ಟ್. ಸೊ ಆಪ್ಷನ್ ಹೆಡ್ಜ್ ಗಿವ್ಸ್ ಫ್ಲೆಕ್ಸಿಬಿಲಿಟಿ ಬಟ್ ಲೋವರ್ ಎಕ್ಸ್ಪೆಕ್ಟೆಡ್ ಪ್ರೊಸೀಡ್ಸ್ ಡ್ಯೂ ಟು ಪ್ರೀಮಿಯಮ್ ಅಂತ ಐತಿ ಲೋವೆಸ್ಟ್. ಆತ ಇದು ಮೂರು ಬರಿಬೇಕು ನೋಡ್ರಿಪ್ಪ. ದಿಸ್ ಈಸ್ ಆಲ್ಸೋ 10 marks ಕ್ವಶನ್. BMB ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್, ಸಾರಿ ಎಲ್ಲಿ ಐತ್ರಿಪ್ಪ? ತಡೀರಿಪ್ಪ, ತಗೋರಿ. ನೆಕ್ಸ್ಟ್ ಮತ್ತು ಫೈನಲ್ ಆನ್ಸರ್ ಆ್ಯಂಡ್ ಕನ್ಕ್ಲೂಷನ್. ಸೊ ಹೋಪ್ ನಿಮಗೆ ಅರ್ಥ ಆಗಿತ್ತಲ್ಲ. ಐ ಹ್ಯಾವ್ ಟ್ರೈಡ್ ಮೈ ಲೆವೆಲ್ ಬೆಸ್ಟ್, ಅಷ್ಟಿಲ್ಲ ಬಟ್ ಟ್ರೈ ಮಾಡೀನಿ. ಸೊ ಕನ್ಕ್ಲೂಡ್ ಮಾಡ್ತೀನಿ ಕ್ಲಾಸ್, ಮತ್ತು ನೋಡ್ತೀನಿ ಇನ್ನೂ ಏನು ಎಕ್ಸ್ಟ್ರಾ ಕ್ವಶನ್ಸ್ ಐತ್ರಿಪ್ಪ ಮತ್ತು ಅಂತ ಇತ್ತಂದರೆ ಸಾಲ್ವ್ ಮಾಡ್ತೀನಿ, ಇಲ್ಲಾಂದರೆ ಚಾಪ್ಟರ್ ವೈಸ್ ಹೋಗ್ತೀನಿ. ಓಕೆ. ಸೊ ಥ್ಯಾಂಕ್ ಯು.